ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೀಣಾ ಕ್ರಿಯೇಟಿವಿಟಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಚೆಕ್ ಮಾಡಿ. ಇದಕ್ಕೆ ಬೇಕಾದಂಥ ಪದಾರ್ಥಗಳು 1 ಸ್ಪೂನು ಸಾಸಿವೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು, 1 ಬೌಲ್ ಆಗೋಷ್ಟು ರೈಸು, ಒಂದು ಅರ್ಧ ಬಟ್ಲಾಗೋಷ್ಟು ಹುಣಸೆಹಣ್ಣಿನ ರಸ, ಒಂದು 1/4 kg ಆಗೋಷ್ಟು ಬದನೆಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಆಲೂಗಡ್ಡೆನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಬಟ್ಲು ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಾದಷ್ಟು ಎಣ್ಣೆ, ವಾಂಗಿಬಾತ್ ಪೌಡರ್ ಮತ್ತು 1 ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಬಟ್ಲಾಗೋಷ್ಟು ಎಣ್ಣೆ ತೊಗೋಬೇಕು. ಯಾಕೆಂದರೆ ಇದು ಎಲ್ಲ ಎಣ್ಣೆಯಲ್ಲೇ ಬಾಯ್ಲ್ ಆಗಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಿ. ಆಮೇಲೆ 1 ಸ್ಪೂನ್ ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದರಲ್ಲೇ ಸ್ವಲ್ಪ ಫ್ರೈ ಆದ ತಕ್ಷಣ ಕರಿಬೇವು, ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಸಿಡಿಯುತ್ತೆ. ಬಟಾಣಿ ಸ್ವಲ್ಪ ದೂರ ನಿಂತು ಮಿಕ್ಸ್ ಮಾಡಿ. ಮತ್ತು ಬದನೆಕಾಯಿ, ಇದಕ್ಕೆ ಇನ್ನೂ ಉದ್ದನ ಬದನೆಕಾಯಿ ಬರುತ್ತಲ್ಲ, ಆ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ. ಸೊ ನನ್ನ ಹತ್ರ ಇದು ಇತ್ತಂತ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಆಲೂಗಡ್ಡೆ, ಅದು ಆ ಬದನೆಕಾಯಿ ಸಿಕ್ತು ಅಂದರೆ ನಿಮಗೆ ಅದನ್ನ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ಬೇಯಿಸಿ. ಹಾಗೆ ಮುಚ್ಚಿಡಿಯೋದು ತೆಗಿಯೋದು, ಮುಚ್ಚಿಡೋದು ತೆಗಿಯೋದು ಮಾಡಿ, ಯಾಕಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ಮುಚ್ಚೋದು ತೆಗಿಯೋದು ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಬೇಕು ಹಾಗೆ ಅದರಲ್ಲೇ. ಹಿಂಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಮತ್ತು ತೆಗೆದು ಸ್ವಲ್ಪ ಇವಾಗ ಬೆಂದಿರುತ್ತಲ್ವ, ಆವಾಗ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಇದು ಈಗ ನಾವು ಮಾಡ್ತಾ ಇರೋವಂಥ ಗೊಜ್ಜು ಬಂದ್ಬಿಟ್ಟು ಮಿನಿಮಮ್ ಒಂದು 5 to 6 ಮೆಂಬರ್ಸಿಗೆ ಆಗುತ್ತೆ. ನೀವು ಮಾಡಿ ಇಟ್ಕೊಂಡ್ರೆ ಅಂದರೆ ಯಾವಾಗಾದರೂ ವೈಟ್ ರೈಸ್ ಉಳಿದಾಗ ಅದು ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಇನ್ನು ಈಗ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ಉಪ್ಪು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹುಣಸೆಹಣ್ಣಿನ ರಸ ಇರುತ್ತಲ್ಲ, ಅದನ್ನೊಂದು ಸ್ವಲ್ಪ ಹಾಕಿ. ಇವಾಗ ಮಿಕ್ಸ್ ಮಾಡಿ ಮತ್ತು 1 ನಿಮಿಷ ಮುಚ್ಚಿಬಿಟ್ಟು ಕುದಿಸಿ. ಈಗ ಮತ್ತು ತೆಗೆದು ಇವಾಗ ಎಲ್ಲ ಉಪ್ಪು ಎಲ್ಲ ಹಿಡ್ದಿರುತ್ತೆ, ಹುಳಿ ಉಪ್ಪು ಎಲ್ಲ ತರಕಾರಿ. ಇವಾಗ ಫ್ಲೇಮ್ನ ಬಂದ್ ಮಾಡಿಬಿಟ್ಟು ಪೌಡರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ.
ಸೊ ಇದಕ್ಕೆ ನೀವು ಗೊಜ್ಜು ಎಷ್ಟು ಜನಕ್ಕೆ ಬೇಕು ನೋಡಿಬಿಟ್ಟು ರೈಸ್ನ ಕಲಿಸ್ಕೋಬೋದು. ಎಕ್ಸ್ಟ್ರಾ ಉಳಿತು ಅಂದರೆ ನೀವು ತೆಗೆದಿಟ್ಕೊಂಡು ಅದನ್ನು ಒಂದು 4-5 ದಿನದವರೆಗೂ ಯೂಸ್ ಮಾಡ್ಕೊಳ್ಳಿ, ನಡೆಯುತ್ತೆ. ಈಗ ಇದಕ್ಕೆ ರೈಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ವಾಂಗಿಬಾತು ರೆಡಿ ಆಗುತ್ತೆ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಒಂದು 10 to 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ವಾಂಗಿಬಾತ್ ರೆಡಿ ಆಯಿತು. ಈಗ ನೋಡಿ, ಇದನ್ನ ನೀವು ಬೆಳಗಿನ ಜಾವ ಟಿಫನಿಗೂ ಮಾಡ್ಕೋಬೋದು, ಮಧ್ಯಾಹ್ನ ಲಂಚ್ಗೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ, ನಾನು ಅದನ್ನ ತೋರಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.